ಮುಖ್ಯ ಕೆಲಸವೆಂದರೆ ನಮ್ಮ ಬದುಕನ್ನು ಅರ್ಥಪೂರ್ಣವಾಗುವಂತೆ ಸಹಕರಿಸುವುದು. ಗಂಡು ಮೆಟ್ಟಿದ ನಾಡು ಚೆನ್ನಮ್ಮನ ಬೀಡು. ಕಿತ್ತೂರು ಕರ್ನಾಟಕದ ಪ್ರಾಂತ್ಯದ ವೇದಗಂಗಾ ದೂದಗಂಗಾ ನದಿ ತೀರದಲ್ಲಿ ಕಂಗೊಳಿಸುತ್ತಿರುವ ಚಾರಿತ್ರ ಚಕ್ರವರ್ತಿ 1008 ಶ್ರೀ ಪರಮಪೂಜ್ಯ ಶಾಂತಿಸಾಗರ ಮುನಿ ಮಹಾರಾಜರ ಕರ್ಮಭೂಮಿಯ ಈ ನಮ್ಮ ಸುಂದರ ಸೊಗಸಾದ ಬೋಜಹಳ್ಳಿ. ಇವತ್ತಿನ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೋಜ ಗ್ರಾಮವು ಸ್ವತಂತ್ರ ಪೂರ್ವದಲ್ಲಿ ಅಂದರೆ 1924ರಲ್ಲಿ ಮುಂಬೈ ಪ್ರಾಂತ್ಯಕ್ಕೆ ಒಳಪಟ್ಟಿತು. ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದ ಮುಂಬೈ ಪ್ರಾಂತ್ಯದ ಯಾವುದೇ ಗ್ರಾಮದ ಜನರಿಗೆ ಶಿಕ್ಷಣ ಪಡೆಯುವುದೆಂದರೆ ಸರಳ ಸಾಧ್ಯವಾಗಿರಲಿಲ್ಲ. ಅಂಥ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಈ ಗ್ರಾಮದ ಜನರು 100 ಕಿಲೋಮೀಟರ್ ದೂರ ಹೋಗಿ ಶಿಕ್ಷಣ ಪಡೆಯಲು ಹರಸಾಹಸ ಪಡುತ್ತಿದ್ದರು. ಇದನ್ನು ಮನಗಂಡ ಇಲ್ಲಿನ ಶಿಕ್ಷಣ ಪ್ರೇಮಿಗಳಾದ ಶ್ರೀಯುತ ದೇವಗೌಡ ಬಾಬಾಗೌಡ ಪಾಟೀಲ್ ಹಾಗೂ ಶ್ರೀಯುತ ವಿಶ್ವಾಸರಾವ್ ಜಿವಾಜಿ ಕುಲಕರ್ಣಿ ಇವರ ನೇತೃತ್ವದಲ್ಲಿ ಸನ್ 1967ರಲ್ಲಿ ಲಟ್ಟೆ ಶಿಕ್ಷಣ ಸಂಸ್ಥೆಯು ಇಲ್ಲಿನ ಶಿಕ್ಷಣ ದಾಯಿಗಳಿಗೆ ಉತ್ತಮ ಶಿಕ್ಷಣ ನೀಡಲೆಂದು ತಲೆ ಎತ್ತಿತು. ಮುಂದಿನ ಕೆಲವೇ ವರ್ಷಗಳಲ್ಲಿ ಎಂದರೆ ಸನ್ 1994ರಲ್ಲಿ ಶ್ರೀಯುತ ಅಶೋಕ್ ಅಮ್ಗೌಡ ಪಾಟೀಲ್ ಹಾಗೂ ಶ್ರೀಯುತ ಜೀವಂದರ್ ಅನ್ನಪ್ಪ ಸದಲ್ಗೆರವರಂತಹ ದಾನ ಚಿಂತಾಮಣಿಗಳ ನೇತೃತ್ವದಲ್ಲಿ ಈ ನಮ್ಮ ಭವ್ಯ ಸುಂದರವಾದ ಶ್ರೀ ಜೀವಂದರ್ ಅನ್ನಪ್ಪ ಸದಲ್ಗೆ ಪ್ರಾಥಮಿಕ ಶಾಲೆಯು ಇಲ್ಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಸುವಾಸನೆಯನ್ನು ಬೀರಲು ಅಣಿಯಾಯಿತು. ಅರ್ಜುನನಿಗೆ ಶ್ರೀಕೃಷ್ಣನಂತೆ, ರಾಮನಿಗೆ ವಶಿಷ್ಠರಂತೆ, ವಿವೇಕಾನಂದರಿಗೆ ರಾಮಕೃಷ್ಣರಂತೆ, ಹರಗುರು ನಾರಾಯಣರಂತೆ ಅನುಗ್ರಹಿಸಿ ಶಿಕ್ಷಣ ದಾಯಿಗಳಿಗೆ ಉತ್ತಮ ಶಿಕ್ಷಣ ಸಿಗಲೆಂದು ಇಂತಹ ಭವ್ಯ ಶಾಲಾ ಸ್ಥಾಪನೆಗೆ ಕಾರಣೀಭೂತರಾದ ಶಿಕ್ಷಣ ಪ್ರೇಮಿಗಳಿಗೆ ಧನ್ಯವಾದಗಳು. ಶಿಕ್ಷಣವು ಹುಲಿ ಹಾಲಿದ್ದಂತೆ, ಕುಡಿದವರು ಗರ್ಜಿಸಲೇಬೇಕು ಎಂಬ ಮಾತನ್ನು ನಮ್ಮ ಈ ಶಾಲೆಯಲ್ಲಿ ಶಿಕ್ಷಣ ಪಡೆದು ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧನೆಗೈದು ಗರ್ಜಿಸುತ್ತಿರುವ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ರತ್ನಗಳು ಸಾಬೀತು ಮಾಡಿದ್ದಾರೆ. ಇದರಲ್ಲಿ ಮೊದಲನೆಯದಾಗಿ ಶ್ರೀ ತುಷಾರ್ ಸಂಜಯ್ ಸದಲಿಗೆ. ಇವರು 1ರಿಂದ 10ನೇ ವರ್ಗದವರೆಗಿನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಪಡೆದುಕೊಂಡಿದ್ದು ಇಂದು ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕರ್ತವ್ಯವನ್ನು ನಿರ್ವಹಿಸಲು ಅಣಿಯಾಗುತ್ತಿದ್ದಾರೆ. ಅಂತೆಯೇ ನಮ್ಮ ಶಾಲೆಯ ಮತ್ತೋರ್ವ ವಿದ್ಯಾರ್ಥಿನಿಯಾದ ಕುಮಾರಿ ಸೊರಾಲಿ ಸಂಜಯ್ ಚೌಗುಲೆ ಇವರು ಸನ್ 2023-24ನೇ ಸಾಲಿನ ಚಾರ್ಟೆಡ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ತೆರಗಡೆಯಾಗುವುದರ ಮೂಲಕ ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಮತ್ತಷ್ಟು ಎತ್ತರಕ್ಕೆ ಹಾರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು CA ಸ್ವರಾಲಿ ಸಂಜಯ್ ಚೌಗುಲೆ, JS ಕನ್ನಡ ಕಾನ್ವೆಂಟ್ ಪ್ರಾಥಮಿಕ ಶಾಲೆಯ ಮಾಜಿ ವಿದ್ಯಾರ್ಥಿನಿಯಾಗಿದ್ದು, ನಾನು ಇದೇ ವರ್ಷ ನಡೆದ ಚಾರ್ಟರ್ಡ್ ಅಕೌಂಟೆನ್ಸಿ ಪೇಪರಲ್ಲಿ ಪಾಸಾಗಿ CA ಅಂತ ಕ್ವಾಲಿಫೈ ಆಗಿದ್ದೇನೆ. ನಾನು ಈಗ ಫೈನಾನ್ಷಿಯಲ್ ಕಂಟ್ರೋಲರ್ ಅಂತ ಫಾರ್ವಿಯಾ MNCಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಈ ಎಲ್ಲ ಸಕ್ಸಸ್ಸಿಗೆ ಮುಖ್ಯ ಕಾರಣವೇ JS ಕನ್ನಡ ಕಾನ್ವೆಂಟ್ ಪ್ರಾಥಮಿಕ ಶಾಲೆ. ಬಿಕಾಸ್ ನಾನು ಇಲ್ಲಿ ಕಲಿತ ಪಾಠ ಮತ್ತು ಬೇಸಿಕ್ ಕನ್ಸೆಪ್ಚುವಲ್ ಕ್ಲಿಯಾರಿಟಿ ನನ್ನ ಪೂರ್ತಿ ಎಜುಕೇಷನ್ ಜರ್ನಿಯಲ್ಲಿ ಹೆಲ್ಪ್ ಆಗಿದ್ದು, ಇಲ್ಲಿಯ ಶಿಕ್ಷಕರು ತುಂಬಾ ಸಪೋರ್ಟಿವ್ ಇರುವುದರಿಂದ ನನ್ನ ಈ ಜರ್ನಿಗೆ ಮತ್ತೊಂದಿಷ್ಟು ಪ್ರೋತ್ಸಾಹನ ಸಿಕ್ಕಿದೆ. ಸೊ ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು ಟು ಆಲ್ ದಿ ಟೀಚರ್ಸ್ ಆ್ಯಂಡ್ JS ಕನ್ನಡ ಕಾನ್ವೆಂಟ್ ಪ್ರೈಮರಿ ಸ್ಕೂಲ್ ಫಾರ್ ಕ್ರಿಯೇಟಿಂಗ್ ದ ಬೇಸಿಸ್ ಫಾರ್ ಮೈ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಇಲ್ಲಿಯೇ ಮುಗಿಸಿ ಇಂದು ಹೆಸರಾಂತ ಮಹಾವಿದ್ಯಾಲಯಗಳಿಂದ ಗೋಲ್ಡ್ ಮೆಡಲ್ ಪಡೆಯುವಷ್ಟು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬೆಳೆದಿದ್ದಾರೆ ಎಂದು ಹೇಳಲು ಖುಷಿ ಎನಿಸುತ್ತದೆ. ಶ್ರೀ ಅಖಿಲೇಶ್ ರಾಜೇಂದ್ರ ಮುಗುಳಿ ಇವರು ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ ಬೆಳಗಾವಿ ಹಾಗೂ ಕುಮಾರಿ ಸಾಕ್ಷಿ ಕುಮಗೌಡ ಪಾಟೀಲ್ ಇವರು ಧಾರವಾಡ ವಿಶ್ವವಿದ್ಯಾಲಯದಿಂದ ಗೋಲ್ಡ್ ಮೆಡಲ್ ಪಡೆದುಕೊಂಡಿರುತ್ತಾರೆ. ನಮಸ್ಕಾರ ಎಲ್ಲರಿಗೂ. ನಾನು ಸಾಕ್ಷಿ ಪಾಟೀಲ್. ನಾನು JS ಪ್ರೈಮರಿ ಸ್ಕೂಲಿನ ಹಳೆಯ ವಿದ್ಯಾರ್ಥಿನಿಯಾಗಿದ್ದು, ನಂದು ಈಗ ರೀಸೆಂಟಾಗಿ ಮಾಸ್ಟರ್ ಡಿಗ್ರಿ ಮುಗಿದಿದೆ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಮತ್ತು ನನ್ನ ಅಕಾಡೆಮಿಕ್ ಅಚೀವ್ಮೆಂಟ್ಗಾಗಿ ನನಗೆ ಗೋಲ್ಡ್ ಮೆಡಲ್ ಸಿಗ್ತಾ ಇದೆ. ನನ್ನ ಸ್ಕೂಲಿಂಗ್ ಇಲ್ಲೇ JS ಪ್ರೈಮರಿ ಸ್ಕೂಲಲ್ಲಿ ಆಗಿರೋದ್ರಿಂದ ನಾನು ಇಲ್ಲಿ ಕಲಿತ ಜ್ಞಾನ ಮತ್ತು ಡಿಸಿಪ್ಲಿನ್ ನನ್ನ ಎಂಟೈರ್ ಎಜುಕೇಷನ್ಗೆ ಫೌಂಡೇಶನ್ ಆಗಿ ವರ್ಕ್ ಆಗಿದೆ. ಇಲ್ಲಿಯ ಟೀಚರ್ಸ್ ಕೂಡ ತುಂಬ ಸಪೋರ್ಟಿವ್ ಆ್ಯಂಡ್ ಇನ್ಸ್ಪೈರಿಂಗ್ ಆಗಿದ್ದಾರೆ. I would like to thank my all teachers and parents and also the school, JS Primary School, for supporting me and guiding me. Thank you so much. ಕುಮಾರಿ ಪ್ರಿಯಾಂಕಾ ಸುಭಾಷ್ ಪಾಟೀಲ್ ಇವಳು ಸಹಿತ ಇದೇ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದು, ಇವರು AJ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಕಾಲೇಜ್ ಮಂಗಳೂರು ಇಲ್ಲಿ ತನ್ನ BDS ಶಿಕ್ಷಣವನ್ನು ಪೂರೈಸಿರುತ್ತಾರೆ.
ಶಿಕ್ಷಣ ಎಂಬುದು ಹರಿಯುತ್ತಿರುವ ನೀರಿನಂತೆ, ಅದಕ್ಕೆ ಕೊನೆ ಎಂಬುದು ಇಲ್ಲ. ಜ್ಞಾನವು ಹಂಚಿಕೊಂಡಷ್ಟು ವೃದ್ಧಿಯಾಗುತ್ತದೆ. ಅದಕ್ಕೆ ನಮ್ಮ ಶಾಲೆಯ ಮಾಜಿ ವಿದ್ಯಾರ್ಥಿಯಾಗಿದ್ದ ಶ್ರೀ ವಿಶಾಲ್ ಬಾಬಾ ಸಾಹೇಬ್ ಕೋಲೆ ಇವರು ಚಿಕ್ಕೋಡಿಯ ಬಸವಪ್ರಭು ಕೋರೆ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುವ ಮೂಲಕ ಅಲ್ಲಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನವನ್ನು ಹಂಚುತ್ತಿದ್ದಾರೆ. Myself, Vishal Baba Saheb Kole, who completed my MSc in Organic Chemistry, and I am working as a lecturer in KLE Society's Basavaprabhu Kore Pre-University College, Chikkodi. I am here to give opinion about my school, that is one of the prestigious institute, that is Lati Education Society's Chivandra Annappa Salge Primary School Boards. The days I spent there are very, very important, and they played very important role in my success. The reasons are very clear that the academic learning environment created by the school is amazing. For the overall development of a child, the many more co-curricular activities are engaged, like sports, cultural activities, in the guidance of the teacher. And in spite of this, the character building is also one of the most important part of their education. And this is only possible because of the experienced and dedicated staff. Looking 14 years back, the teachers whom I learned from, the same teachers are still working, dedicating towards bringing the excellent futures. As a teacher, for me, my teachers are always inspiration to go to take this profession. After this, I want to make one more very important point about the management as well. Providing this kind of quality education in a rural area with a minimum amount of fees is very amazing. And they are providing all the facilities which are required for the student. So I'll be proud that I am the part of this institution, and I am always be thankful to the management, principal, teaching and non-teaching staff for providing this kind of education to me and to all. Thank you so much. ವಿಶಾಲ್ ಬಾಹುಬಲಿ ಬೋಕೆ ಹಾಗೂ ಕುಮಾರಿ ನಯನಾ ರಾಜೇಂದ್ರ ನರ್ಸಾಯಿ ಇವರು ಸಹಿತ LKGಯಿಂದ 10ನೇ ತರಗತಿವರೆಗೆ ಇಲ್ಲಿಯ ಕಲಿತಿದ್ದು 2023-24ನೇ ಸಾಲಿನಲ್ಲಿ ನಡೆದ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆಯುವುದರ ಮೂಲಕ ಇಂದು ಕರ್ನಾಟಕದ ಅತ್ಯುತ್ತಮ ಕಾಲೇಜುಗಳಲ್ಲಿ ವೈದ್ಯಕೀಯ ವ್ಯಾಸಂಗ ಮಾಡುತ್ತಿದ್ದಾರೆ. ನನ್ನ ಹೆಸರು ವಿಶಾಲ್ ಬೋಕೆ, ನಮ್ಮದು ಊರು ಗಳತ್ಗ. ಕರೆಂಟ್ಲಿ ಐ ಆಮ್ ಸ್ಟಡಿಂಗ್ ಇನ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಐ ಆಮ್ ಫಸ್ಟ್ ಇಯರ್ MBBS ಸ್ಟೂಡೆಂಟ್. ಎಲ್ಲರೂ ಥರ ನನಗೂ ಒಂದು ಆಸೆ ಇತ್ತು, ಡಾಕ್ಟ್ರ್ ಆಗಬೇಕಂತ. ಏನೋ ಟ್ರೈ ಮಾಡಿದೆ, ನೀಟ್ ಎಕ್ಸಾಮು ಕೊಟ್ಟೆ. ಅದರ ಪ್ರತಿಫಲ ಇದು ನೋಡ್ಬೋದು. ನಮ್ಮ ಕಾಲೇಜು ಇದು ಕರ್ನಾಟಕದಲ್ಲೇ 2nd ರ್ಯಾಂಕ್ ಇರೋ ಮೆಡಿಕಲ್ ಕಾಲೇಜು. ಇದರಲ್ಲಿ ಈಗ ನಾನು MBBS ಸ್ಟಡಿ ಮಾಡ್ತಿದ್ದೀನಿ. ಇದಕ್ಕೆಲ್ಲ ಕಾರಣ ನಾನು, ನಮ್ಮ ಪೇರೆಂಟ್ಸು, ನಮ್ಮ ಟೀಚರ್ಸು ಎಲ್ಲ ಫುಲ್ ಸಪೋರ್ಟ್ ಮಾಡ್ಯಾರು. ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳಬೇಕಂದ್ರೆ, ನಮ್ಮ ಕಾಲೇಜಲ್ಲಿ 150 ಸ್ಟೂಡೆಂಟ್ ಇದ್ದಾರೆ. ಅದರಲ್ಲಿ ಕೇವಲ 3 ಜನ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಇರೋದು. ಅದರಲ್ಲೂ ನಾನು ಒಬ್ಬ ಕನ್ನಡ ಮೀಡಿಯಮ್ ಸ್ಟೂಡೆಂಟ್. ಕರ್ನಾಟಕದಲ್ಲಿ 3 ಜನ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಇರೋದು, ಅದರಲ್ಲಿ ನಾನು ಒಬ್ಬ. ಅದಕ್ಕೆ ನನಗೊಂದು ಏನೋ ಹೆಮ್ಮೆ. ಕನ್ನಡ ಮೀಡಿಯಮ್ ಸ್ಟೂಡೆಂಟು ಅಲ್ಲಿಂದ ಇಲ್ಲಿ ಬಂದು ಕಲಿತಿದ್ದೀನಿ ಅಂತ ಒಂದು ಏನೋ ಹೆಮ್ಮೆ. ಅದಕ್ಕೆ ನಮ್ಮ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಯನಾ ರಾಜೇಂದ್ರ ನರ್ಸಾಯಿ. ನಾನು JGMMC ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಫಸ್ಟ್ ಇಯರ್ MBBSನ ಓದ್ತಾ ಇದ್ದೀನಿ. ನನ್ನ ಪ್ರಾಥಮಿಕ ಶಿಕ್ಷಣವನ್ನು JAS ಕಾನ್ವೆಂಟ್ ಸ್ಕೂಲಿಂದ ಮತ್ತು ಪ್ರೌಢ ಶಿಕ್ಷಣವನ್ನು ನ್ಯೂ ಸೆಕೆಂಡ್ರಿ ಸ್ಕೂಲಿಂದ ಮುಗಿಸಿದ್ದೀನಿ. ಇಲ್ಲಿ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು, ಚೆನ್ನಾಗಿ ಪಾಠ ಮಾಡ್ತಿದ್ರು, ತುಂಬ ಚೆನ್ನಾಗಿ ಫೌಂಡೇಶನ್ ಹಾಕಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಅಂತೆಯೇ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಶಾಲೆಯಲ್ಲಿ 2020ರಲ್ಲಿ ಪ್ರಾರಂಭವಾದ ಕರಾಟೆ ತರಬೇತಿಯಲ್ಲಿಯೂ ವಿದ್ಯಾರ್ಥಿಗಳು ಭಾಗವಹಿಸಿ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕರಾಟೆ ಕೌಶಲವನ್ನು ಪ್ರದರ್ಶಿಸಿ ಸೈ ಎನಿಸಿಕೊಂಡಿರುತ್ತಾರೆ. ಪ್ರಸ್ತುತ ವರ್ಷದಲ್ಲಿ ಸುಮಾರು 13 ವಿದ್ಯಾರ್ಥಿಗಳು ಬ್ಲ್ಯಾಕ್ ಬೆಲ್ಟ್ ಕೋರ್ಸನ್ನು ಮುಕ್ತಾಯಗೊಳಿಸಿರುತ್ತಾರೆ. ಒಂದು ಮನೆಯು ಮುಂದೆ ಬರಬೇಕಾದರೆ ಮನೆಯ ಯಜಮಾನನ ಪಾತ್ರ ಎಷ್ಟು ಮುಖ್ಯವೋ, ಇಂದು ನಮ್ಮ ಈ ಸಂಸ್ಥೆಯ ಅಭಿವೃದ್ಧಿ ಪಥದಲ್ಲಿ ಸಾಗಲು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದದವರು ಹಾಗೂ ಆಡಳಿತ ಮಂಡಳಿಯವರ ಶ್ರಮ, ಸಹಾಯ, ಪ್ರೋತ್ಸಾಹ ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸಿದೆ. ಸದಾ ನಮಗೆ ಬೆನ್ನೆಲುಬಾಗಿ ನಿಂತು ಸಹಾಯ ಸಹಕಾರ ನೀಡುತ್ತಿರುವ ನಮ್ಮ ಶಾಲಾ ಆಡಳಿತ ಮಂಡಳಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು.